ಪ್ರಾಮಾಣಿಕ ರಾಜು. ಒಂದು ಸುಂದರವಾದ ಗ್ರಾಮದಲ್ಲಿ ರಾಜು ಎಂಬ ಒಳ್ಳೆ ಹುಡುಗ ವಾಸಿಸುತ್ತಿದ್ದ. ಪ್ರತಿದಿನ ರಾಜು ತನ್ನ ತಾಯಿಯ ಸಹಾಯಕ್ಕಾಗಿ ಸಿಹಿ ಮಾವಿನ ಹಣ್ಣುಗಳನ್ನು ಮಾರುತ್ತಿದ್ದ. ಒಂದು ಬಿಸಿಲಿನ ಮಧ್ಯಾಹ್ನ ಒಬ್ಬ ದಣಿದ ಪ್ರಯಾಣಿಕನು ಮಾವಿನ ಹಣ್ಣುಗಳನ್ನು ಖರೀದಿಸಲು ಬಂದನು. ಪ್ರಯಾಣಿಕನು 500 ರೂಪಾಯಿಗಳನ್ನು ನೀಡಿ ತುರ್ತಾಗಿ ಹೋಗಿಬಿಟ್ಟನು. ಮಾವಿನ ಹಣ್ಣುಗಳ ಬೆಲೆ 200 ರೂಪಾಯಿ ಎಂದು ರಾಜುಗೆ ತಿಳಿಯಿತು. 300 ಹೆಚ್ಚು ಕೊಟ್ಟಿದ್ದನು. ರಾಜು ಆ ಹಣವನ್ನು ಇಟ್ಟುಕೊಳ್ಳಬಹುದಿತ್ತು, ಆದರೆ ಅವನು ಪ್ರಾಮಾಣಿಕನಾಗಿರಲು ನಿರ್ಧರಿಸಿದನು. ಅವನು ಪ್ರಯಾಣಿಕನನ್ನು ಹುಡುಕಲು ಮಾರುಕಟ್ಟೆಗೆ ಓಡಿದನು. ರಾಜು ಅವನನ್ನು ಕಂಡು ಹೆಚ್ಚುವರಿ ಹಣವನ್ನು ಹಿಂತಿರುಗಿಸಿದನು. ಪ್ರಯಾಣಿಕನು ನಗುತ್ತಾ ಹೇಳಿದನು, ನೀನು ತುಂಬಾ ಪ್ರಾಮಾಣಿಕ ಎಂದು ಅವನಿಗೆ ಒಂದು ಉಡುಗೊರೆ ನೀಡಿದನು. ಅವನು ಸರಿಯಾದ ಕೆಲಸ ಮಾಡಿದ ಸಂತೋಷದಲ್ಲೇ ರಾಜು ತನ್ನ ಮನೆಗೆ ಹಿಂತಿರುಗಿದನು. ನೋಡಿ ಮಕ್ಕಳೇ, ಈ ಕಥೆಯ ನೀತಿ ಏನೆಂದರೆ ಪ್ರಾಮಾಣಿಕತೆ ಸದಾ ಫಲವನ್ನು ನೀಡುತ್ತದೆ. ಇದೇ ತರ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.